ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ಬನ್ನಿ ನೋಡೋಣ. ಯಾವುದೇ ಕಾರಣಕ್ಕೂ ಮತ್ತೆ ಮೋದಿ ಪಿಎಂ ಆಗಲ್ಲ ಅನ್ನುವಂತಹ ಜ್ಯೋತಿಷ್ಯವನ್ನ ಸಚಿವ ರೇವಣ್ಣ ಅವರು ನುಡಿತಾ ಇದ್ದಾರೆ. ಎಲ್ಲವೂ ನಿಜವಾಗಿದೆ. ಎಷ್ಟು ದಿನ ಹೇಳಿರುವಂತದ್ದು ಈಗಲೂ ಕೂಡ ನಿಜವಾಗುತ್ತೆ. ಮೋದಿ ಮತ್ತೆ ಪ್ರಧಾನಿ ಆಗಲ್ಲ ಆಗಲ್ಲ ಆಗಲ್ಲ. ಹಾಸನದಲ್ಲಿ ಸಚಿವ ರೇವಣ್ಣ ಈ ರೀತಿ ಭವಿಷ್ಯ ನುಡಿದಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ಕೇಳೋಣ. ನಾವ್ ಏನು ಆಗಲ್ಲ, ನಾನೇ ಭವಿಷ್ಯ ನುಡಿತೀನಿ. ಲಾಸ್ಟ್ ಟೈಮ್ 6ನೇ ತಾರೀಕು ಗವರ್ನರ್ ಬಂದು ಬಡ್ಜೆಟ್ ಮಾಡ್ತಾರೆ ಅಂತ ಇದು ಆಯ್ತೇನ್ರಿ. 8ನೇ ತಾರೀಕು ಕುಮಾರಣ್ಣ ಬಡ್ಜೆಟ್ ಮಾಡಿ ರಾಜ್ಯದ ಜನಕ್ಕೆ ಒಳ್ಳೆ ಕೊಡುಗೆ ಕೊಡ್ತಾರೆ ಅಂತ ಹೇಳಾಯ್ತು. ಇವೆರಡು ಅಪ್ರೂವ್ ಆಯ್ತಲ್ರಿ ಹೇಳಿದ್ದು. ಮತ್ತೆ ಈ ಸಾರಿ ಕೇಂದ್ರದಲ್ಲೂ ಮೋದಿ ಬರಲ್ಲ. ಯಡಿಯೂರಪ್ಪನವ್ರು ಪಾಪ ಅವ್ರು ಯಾಕೆ ಅವ್ರು ಕನಸು ಕಾಣ್ತಾವ್ರೆ, ಅದು ಆಗಲ್ಲ ಪಾಪ ಯಡಿಯೂರಪ್ಪನವರು. ಮತ್ತೇನಾದ್ರು ಮತ್ತೆ ನಮ್ಮ ಕಡೆನೇ ಬರಬೇಕಾದ ಪರಿಸ್ಥಿತಿ ಬರ್ಬೋದು ರೇ. ಯಡಿಯೂರಪ್ಪ ರೇ ತಡೀರಿ, ನಾವ್ ಏನು ಆಗಲ್ಲ, ನಾನೇ ಭವಿಷ್ಯ ನುಡಿತೀನಿ. ಲಾಸ್ಟ್ ಟೈಮ್ 6ನೇ ತಾರೀಕು ಗವರ್ನರ್ ಬಂದು ಬಡ್ಜೆಟ್ ಮಾಡ್ತಾರೆ ಅಂತ ಇದು ಆಯ್ತೇನ್ರಿ. 8ನೇ ತಾರೀಕು ಕುಮಾರಣ್ಣ ಬಡ್ಜೆಟ್ ಮಾಡಿ ರಾಜ್ಯದ ಜನಕ್ಕೆ ಒಳ್ಳೆ ಕೊಡುಗೆ ಕೊಡ್ತಾರೆ ಅಂತ ಹೇಳಾಯ್ತು. ಇವೆರಡು ಅಪ್ರೂವ್ ಆಯ್ತಲ್ರಿ ಹೇಳಿದ್ದು. ಮತ್ತೆ ಈ ಸಾರಿ ಕೇಂದ್ರದಲ್ಲೂ ಮೋದಿ ಬರಲ್ಲ. ಯಡಿಯೂರಪ್ಪನವ್ರು ಪಾಪ ಅವ್ರು ಯಾಕೆ ಅವ್ರು ಕನಸು ಕಾಣ್ತಾವ್ರೆ, ಅದು ಆಗಲ್ಲ ಪಾಪ ಯಡಿಯೂರಪ್ಪನವರು. ಮತ್ತೇನಾದ್ರು ಮತ್ತೆ ನಮ್ಮ ಕಡೆನೇ ಬರಬೇಕಾದ ಪರಿಸ್ಥಿತಿ ಬರ್ಬೋದು ರೇ. ಯಡಿಯೂರಪ್ಪ ರೇ ತಡೀರಿ, ನಾವ್ ಏನು ಆಗಲ್ಲ, ನಾನೇ ಭವಿಷ್ಯ ನುಡಿತೀನಿ. ಲಾಸ್ಟ್ ಟೈಮ್ 6ನೇ ತಾರೀಕು ಗವರ್ನರ್ ಬಂದು ಬಡ್ಜೆಟ್ ಮಾಡ್ತಾರೆ ಅಂತ ಇದು ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಾರುತಿ ಕಡೆಯಿಂದ. ಮಾರುತಿ, ರಾಜಕಾರಣದ ಪ್ರಖ್ಯಾತ ಜ್ಯೋತಿಷಿ ಅಂತಾನೆ ಹೆಸರುವಾಸಿಯಾಗಿರೋ ಸಚಿವ ರೇವಣ್ಣ ಅವರ ಭವಿಷ್ಯ ಎಷ್ಟರ ಮಟ್ಟಿಗೆ ನಿಜ, ಎಷ್ಟು ನಂಬೋದು ನಾವು ಅಂತ? ಖಂಡಿತ ವಿದ್ಯಾ, ಯಾಕಂದ್ರೆ ಈ ಹಿಂದೆನೂ ಅಷ್ಟೇನೆ ರೇವಣ್ಣ ಅಂತ ಅಂದಿದ ತಕ್ಷಣ ನೆನಪಾಗೋದು ಅವರು ಭವಿಷ್ಯನ ನಂಬೋರು ಮತ್ತೆ ದೇವರನ್ನ ಬಹಳವಾಗಿ ನಂಬಿಕೆ ಇಟ್ಟಿರೋರು. ಯಾಕಂದ್ರೆ ಅನೇಕ ಬಾರಿ ನೋಡಿದೀವಿ ಅವರು ನಾಮಪತ್ರ ಸಲ್ಲಿಕೆ ಆಗಿರ್ಬೋದು, ಅಥವಾ ಮತದಾನ ಮಾಡೋ ಸಂದರ್ಭದಲ್ಲಿ ಆಗಿರ್ಬೋದು, ಅಥವಾ ವಿಧಾನಸೌಧದಲ್ಲಿ ಅವರ ಕೊಠಡಿ ಆಗ್ಬೋದು, ವಾಸ್ತು ಪ್ರಕಾರನೇ ಇರಬೇಕು ಅಂತ ಪ್ರತಿಯೊಂದನ್ನು ದೈವಿಕ ಹಿನ್ನೆಲೆಯಲ್ಲೇ ನೋಡುವಂತ ರೇವಣ್ಣ ಅವರು ಅನೇಕ ಬಾರಿ ಈ ರೀತಿ ಭವಿಷ್ಯಗಳನ್ನ ನೋಡಿದ್ದು. ಅವರೇ ಸ್ವತಃ ಹೇಳ್ಕೊಂಡಿದ್ದು ಇವತ್ತು ಹಾಸನದಲ್ಲಿ, ನಾನು ಹಿಂದೆ ಭವಿಷ್ಯ ನೋಡಿದಿತ್ತು ಸತ್ಯ ಆಯ್ತು, ಈಗೊಂದು ಭವಿಷ್ಯ ಹೇಳ್ತೀನಿ. ಯಾವುದೇ ಕಾರಣಕ್ಕೂ ನರೇಂದ್ರ ಮೋದಿ ಅವರು ಮತ್ತೆ ದೇಶದ ಪ್ರಧಾನಿ ಆಗೋದಿಲ್ಲ. ಯಡಿಯೂರಪ್ಪ ಅವರು ಸುಮ್ನೆ ಕನಸು ಕಾಣ್ತಿದ್ದಾರೆ. ಯಾಕೆ ಈ ತರ ಕನಸು ಕಾಣ್ತಿದ್ದಾರೆ, ಅವ್ರು ನಮ್ಮ ಹತ್ರ ಬಂದ್ರೆ ಒಳ್ಳೇದು ಅನ್ನೋ ರೀತಿಯಲ್ಲಿ ಪರೋಕ್ಷವಾಗಿ ಯಡಿಯೂರಪ್ಪ ಅವರು ನಮ್ ಜೊತೆ ಬರ್ತಾರೆ ಮುಂದೆ. ಯಾಕಂದ್ರೆ ಬಿಜೆಪಿಗೆ ರಾಜ್ಯದ ಜನ ಆಗಿರ್ಬೋದು, ದೇಶದ ಜನ ಆಗಿರ್ಬೋದು ಬಹುಮತ ಕೊಡಲ್ಲ ಅನ್ನೋದನ್ನ ಭವಿಷ್ಯದ ರೀತಿಯಲ್ಲಿ ರೇವಣ್ಣ ಇವತ್ತು ನುಡಿದಿರುವಂತದ್ದು. ವಿದ್ಯಾ, ಮಾರುತಿ, ಇನ್ನೊಂದು ಮಾತನಾಡ್ತಾ ನೋಡ್ತಾ ಇದ್ವಿ, ಕೊರಳತ್ರ ಕವಡೆ ಮಣಿ ಎಲ್ಲ ಕಾಣಿಸ್ತಾ ಇತ್ತು ಜೋರಾಗಿ. ಭವಿಷ್ಯ ಬೇರೆ ನುಡಿತಾ ಇದ್ದಾರೆ, ಏನಾಗ್ಬೋದು ಅಂತ ಜನ ನಿರೀಕ್ಷೆ ಕೂಡ ಇಟ್ಟಿದ್ದಾರೆ ಮಾರುತಿ. ಖಂಡಿತ, ಯಾಕಂದ್ರೆ ಅದಕ್ಕೆ ಏನು ಯಾಲಕ್ಕಿ ಮಾಲೆ ಕೂಡ ಹಾಕೊಂಡಿದ್ರು, ಅನೇಕ ದೈವ ಮಾಲೆಗಳನ್ನು ಸಹ ಇವತ್ತು ರೇವಣ್ಣವ್ರು ಹಾಕೊಂಡಿದ್ರು. ಯಾಕಂದ್ರೆ ರೇವಣ್ಣವರು ಪ್ರತಿಯೊಂದು ಕೆಲಸ ಮಾಡ್ಬೇಕಾದ್ರೂ ಅವರ ಮನೆ ದೇವತೆಗಳನ್ನ ಪೂಜೆ ಮಾಡಿಕೊಂಡು ಹೊರ ಬರುವಂತದ್ದು, ದೇವಾಲಯಗಳಿಗೆ ಹೋಗುವಂತದ್ದು, ಇದು ಸಂಪ್ರದಾಯವಾಗಿ ಬಂದ್ಬಿಟ್ಟಿರುವಂತದ್ದು. ಥ್ಯಾಂಕ್ ಯು ಮಾರುತಿ ತಮ್ಮೆಲ್ಲ ಮಾಹಿತಿಗೆ.